ಇದು ಕಾಲಭೈರವ ದೇವರು. ಇವರು ತಕ್ಕಡಿಯಿಂದನೇ ಉತ್ತರ ಪ್ರದೇಶದಲ್ಲಿರುವಂಥ ಕಾಶಿ ಮತ್ತು ಈ ಕರ್ನಾಟಕದಲ್ಲಿರೋ ಹರಿಹರದೊಳಗಿರೋ ಮಣ್ಣಿನ ತೊಗೊಂಡು ಮತ್ತು ಕಾಶಿದ ಮಣ್ಣಿನ ಒಂದು ತಕ್ಕಡಿಯೊಳಗೆ ಒಂದು ಕಾಶಿದು ಒಂದು ಹರಿಹರದ ಬಣ್ಣ ಹಾಕಿದರೆ ಹೆಚ್ಚಾಗಿ ತೂಕ ಬಂದಿದ್ದು ಹರಿಹರದೇ ಅಂತ, ನಮ್ಮ ಕ್ಷೇತ್ರದ ಹರಿಹರದು. ಯಾಕಂದರೆ ಇದು ಕಾಶಿ ಕ್ಷೇತ್ರಕ್ಕಿಂತನೂ ಪವಿತ್ರವಾದದಂತ ಗೊತ್ತಾಗ್ತಂತ. ಅದಕ್ಕೆ ಇದು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಆಗಲಿ ಅಂತ ಶ್ರೀ ಕಾಲಭೈರವ ದೇವರು ಇದನ್ನು ವರ ಕೊಡ್ತಾರೆ ಈ ಕ್ಷೇತ್ರಕ್ಕೆ. ಅದಕ್ಕೆ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಅದಕ್ಕೆ ಇಲ್ಲಿ ಕಾಲಭೈರವನು ಸ್ಥಾಪನೆ ಆಗಿದ್ದಾರೆ, ಕ್ಷೇತ್ರ ಪಾಲಕ ಇದ್ದಾರೆ. ಕಾಲಭೈರವಂ ಕಾಲಭೈರವೇಶ್ವರ ನಮಃ, ಕಾಲಭೈರವ ನಮಃ, ಭೈರವಾಯ ನಮಃ. ಇಂಥ ಸುಂದರವಾದ ಕೆತ್ತನೆ ನಮ್ಮ ಇಂಜಿನಿಯರ್ಗಳು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಅದು ಮಾಡಲೇಬೇಕಂದ್ರೆ ಗುರುಕುಲಕ್ಕೆ ಹೋಗ್ಬೇಕು ಅವರು. ಯಾಕಂದ್ರೆ ಈ ಇಂಜಿನಿಯರಿಂಗಿಂದನೇ ಎಲ್ಲ ಬರುತ್ತೆ ಅನ್ನೋದು ನಾನು ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಅವರು ಒಪ್ಕೊಂಡಿದ್ದಾರೆ, ಎಷ್ಟೋ ವಿದ್ಯಾರ್ಥಿಗಳು ಅಂತ ಓದ್ತಿರೋರು ನಮ್ಮ ಹತ್ರ ಬಂದು ಒಪ್ಕೊಂಡಿದ್ದಾರೆ. ನಾವು ಗುರುಕುಲದಲ್ಲಿ ಕಲೀಲಿಲ್ಲ ಅಂತಂದು ಬೇಜಾರು. ಯಾಕಂದರೆ ಈ ಶಾಲೆಯಲ್ಲಿ ಬರೀ ಕಲಿಸೋ 26 ಇಂಗ್ಲೀಷ್ ಅಕ್ಷರಕ್ಕೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ವಿ ಅನ್ನಂಗೆ ಆಗೈತಿ. ಆದರೆ ನಮಗೆ ಕಡೆಗೆ ಸಿಕ್ಕಿದ್ದು ನಿರುತ್ಸಾಹ, ನಿರುದ್ಯೋಗ ಅನ್ನೋದೇ ಆಗಿದೆ. ಅಂಥ ಬೇಡದಿರೋ ಇಂಗ್ಲೀಷ್ ಎಜುಕೇಷನ್ ಯಾಕೆ ಅಷ್ಟು ಗುದ್ದಾಡಿ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಬರೀ 26 ಅಕ್ಷರಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾ? ಓಕೆ, ಬೇಡ, ಗುರುಕುಲ ಒಂದು ಶುರುವಾಗಲಿ ಅಂತ ಎಲ್ಲರೂ ನಿಮ್ಮ ಮನೆ ದೇವ್ರ ಕುಲದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಕೇಳ್ಕೊಡ್ರಿ ಸಾಕು. ಅಖಂಡ ಭಾರತ ಆಗಲಿ ಅಂತ ಕೇಳ್ಕೊಂಬಿಡ್ರಿ.